ಇವತ್ತು ನಾನು ಮನೇಲೇ ಮಾಡ್ಕೊಳ್ಳೋವಂಥ ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೈನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತ ಫಸ್ಟ್ ಹೇಳ್ಬಿಡ್ತೀನಿ. ಇದಕ್ಕೆ ಮೆಂತ್ಯ ಕಾಳು 2 ಸ್ಪೂನು, ಇದಕ್ಕೆ 2 ಸ್ಪೂನು ಬ್ಲ್ಯಾಕ್ ಜೀರಾ ಬೇಕಾಗುತ್ತೆ. ಮತ್ತು 2 ಸ್ಪೂನು ಕಲಂಜಿ ಸೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಇದು ಕರಿಬೇವಿನ ಸೊಪ್ಪು ಅಥವಾ ಕರಿಬೇವಿನ ಪೌಡರ್ ತೊಗೋಬೋದು. ಹೇರ್ ಡೈ ಮಾಡೋದಕ್ಕೆ ಬೇಕಾಗಿರೋಷ್ಟು ಸಾಮಾನುಗಳು. ಇದಕ್ಕೆ ನಾವು ಬೇಕಾಗಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಟೈಮು ಫ್ರೈ ಮಾಡ್ತಾಯಿದ್ದೀನಿ. ಇದು ಬ್ಲ್ಯಾಕ್ ಜೀರಾ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ನಮಗೆ ನಾವು ತೊಗೊಂಡಿರೋ ಕ್ಯೂರಿ ಲೀಫ್ ಪೌಡರ್ನ ಹಾಕೋಣ. ಮುಂಚೆನೇ ಹಾಕಿದ್ರೆ ಅದು ಸ್ವಲ್ಪ ಬೇಗ ಡ್ರೈ ಆಗಿಬಿಡುತ್ತಲ್ಲ, ಅದಕ್ಕೆ ಫಸ್ಟು ನಾವು ಸೀಡ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಇಷ್ಟನ್ನ ನಾನು ಲೋ ಫ್ಲೇಮಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನು ತುಂಬ ಕಪ್ಪು ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಸೊಪ್ಪೇನಾದರೂ ಇದ್ದರೆ ಇವಾಗಲೇ ಹಾಕಿ ಫ್ರೈ ಮಾಡ್ಕೋಬೋದು. ಬಟ್ ನಾನು ತೊಗೊಂಡಿರೋದು ಕ್ಯೂರಿ ಲೀಫ್ ಪೌಡರು, ಅದಕ್ಕೋಸ್ಕರ ನಾನು ಇದೆಲ್ಲ ಕಪ್ಪು ಆದಮೇಲೆ ಮಿಡ್ಲಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಬ್ಲ್ಯಾಕ್ ಬಂದಿದೆ. ಮತ್ತು ನಾನು ಇವಾಗ ಇದಕ್ಕೆ ಕ್ಯೂರಿ ಲೀಫ್ ಪೌಡರ್ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ತುಂಬ ಕಪ್ಪು ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಬ್ಲ್ಯಾಕ್ ಆಗ್ತಾ ಇದೆ, ಬಟ್ ಇನ್ನೂ ಸ್ವಲ್ಪ ತುಂಬ ಕಪ್ಪು ಬರಬೇಕು. ಫ್ರೈ ಮಾಡ್ತಾ ಇರೋಣ. ನೋಡಿ ಇಷ್ಟು ಬ್ಲ್ಯಾಕ್ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟರೆ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ ಇದು ಈಗ ತಣ್ಣಗಾಗಿ ಬಿಟ್ಟಿದ್ನಲ್ಲ, ಈಗ ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ ಇಷ್ಟು ನೈಸಾಗಿ ಪೌಡ್ರ್ ಆಗಿದೆ. ಇದನ್ನು ನಾವಿವಾಗ ಸ್ಟ್ರೈನರ್ಗೆ ಹಾಕ್ಬಿಟ್ಟು ಜರಡಿ ಮಾಡ್ಕೊಳ್ಳೋಣ. ಇದು ನಾನು ಮುಂಚೆನೇ ಮಾಡ್ಕೊಂಡಿರೋ ಅಂಥ ಜರಡಿ, ಅದಕ್ಕೆ ಹಾಕ್ಕೊಂಡು ಮತ್ತೆ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಜರಡಿ ಹಿಡಿದಿದ್ದೀನಿ. ಇದು ಸ್ವಲ್ಪ ದಪ್ಪಗಿರೋದು. ಇಲ್ಲಿ ನೋಡಿ ಒಳಗಡೆ ಫುಲ್ ನೈಸ್ ಪೌಡ್ರ್ ಆಗಿರೋದು ನಮಗೆ ಸಿಕ್ಕಿದೆ. ಇದು ನಮಗೆ ಸಿಕ್ಕಿರೋ, ನಾವು ಜರಡಿ ಇಟ್ಟಾಗ ನಮಗೆ ಪೌಡ್ರ್ ಥರ ಇದು ನೈಸ್ ಪೌಡ್ರ್ ಸಿಕ್ಕಿದೆ. ಮತ್ತು ನಮಗೆ ತರ್ತರಿಯಾಗಿ ಮೇಲ್ಗಡೆ ಸಿಕ್ಕಿರೋ ಪೌಡರ್ ಇದು. ಬಟ್ ಇದನ್ನು ವೇಸ್ಟ್ ಮಾಡಿದಾಗೆ ನಾವು, ಇದು ನಂದು ಹೋಮ್ ಮೇಡ್ ರೆಮಿಡಿ, ಹೋಮ್ ಮೇಡ್ ಹೇರ್ ಆಯಿಲ್ ಇದು. ಇದಕ್ಕೆ ನಾನು ಹಲವು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮಾಡ್ಕೊಂಡಿರೋ ಹೇರ್ ಆಯಿಲು. ಇದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸಿ ಇಡ್ತೀನಿ. ಇಲ್ಲ ಇದಕ್ಕೇನೆ ಹೇರ್ ಒಳಗಡೆ ಇದು ಈ ಆಯಿಲ್ ಒಳಗಡೆ ಇದನ್ನು ಹಾಕಿದ್ರೂ ಆಗುತ್ತೆ. ಈಗ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕಾವಾಗ ಈ ಹೇರ್ನ ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ಹೇರ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಈ ಪೌಡರ್ನ ಇದಕ್ಕೆ ಬೇಕಾದರೂ ಹಾಕ್ಬೋದು. ಬಟ್ ನಾನು ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅಂತ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೋದು. ಇದು ಜರಡಿ ಹಿಡಿದಾಗ ನಮಗೆ ಮೇಲ್ಗಡೆ ಸಿಕ್ಕಿರೋ ದಪ್ಪ ಪೌಡರ್ ಇದು ವೇಸ್ಟ್ ಆಗಬಾರ್ದು ಅಂತ ಆಯಿಲ್ಗೆ ಹಾಕ್ಕೊಂಡಿದ್ದೀನಿ. ಇದು ನಮಗೆ ಸಿಕ್ಕಿರೋ ಸ್ಮೂತ್ ಪೇಸ್ಟು. ಬಟ್ ಇದನ್ನು ಆಯಿಲ್ ಬೇಕಾದರೂ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು. ಮತ್ತು ಇದನ್ನು ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಹಾಕ್ಕೊಂಡು ನಾವು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಪ್ಲೈ ಮಾಡಿಕೊಂಡು ಫುಲ್ ಡ್ರೈ ಮಾಡಿಕೊಂಡು ಫಂಕ್ಷನ್ಗಳಿಗೆ ಹೋಗ್ಬೋದು. ಅದು ಅವಾಗ ನ್ಯಾಚುರಲ್ ಹೇರ್ ಡ್ರೈ ಥರ ಕಾಣಿಸುತ್ತೆ. ಬಟ್ ಹಾಕ್ಕೊಂಡ್ಮೇಲೆ ಏರ್ ವಾಶ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಹಚ್ಕೊಂಡ ಮೇಲೆ ಒಂದು 3-4 ಅವರ್ಸು ಏರ್ನ ಡ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ನ್ಯಾಚುರಲಾಗಿ ಬ್ಲ್ಯಾಕ್ ಥರ ಹೇರ್ ಬ್ಲ್ಯಾಕ್ ಕಾಣಿಸುತ್ತೆ, ಯಾವುದೇ ಗ್ರೇ ಹೇರ್ ಕಾಣಿಸೋದಿಲ್ಲ. ಅದನ್ನು ಹೇಗೆ ಮಾಡಬೇಕು ಅಂದರೆ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಗೆ ಸೇರಿಸಿ ಅದನ್ನು ಹಾಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ.